ಇರ್ಲಾಕಂತ ಚುಕ್ಕಿ ಸೀರೆ ತಂಗದೆ ಬಾರ ಒತ್ತತ್ತಿ ಹುಡಿಸಾಕಂತ ಚುಕ್ಕಿ ಸೀರೆ ತಂಗದೆ ಬಾರ ಗುಡಾರ ಜಮಖಾನ ಬೆಡ್ಶೀಟ್ ರಗ್ ಅದಾವ್ರಿ ಯಾರಿಗ್ ಬೇಕು ನೋಡ್ರಿ ಉಗಾದಿ ಉದ್ರಿ ಕೊಡ್ತೇನ್ರಿ ಬಡ ಬಡ ಬರ್ರಿ ಸಡ ಸಡನ ತಗೊಂಡ್ ಹೋರಿ ಬಾಳ ಚಂದ ಜೀವನ ನಡೆದಿತ್ತ ನಂಗ ಕನ್ನ ಸಿಕ್ಕರ ಪುಣ್ಯ ಬರ್ತಿತ್ತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂಗರದಾಗ ಮದರಂಗಿ ಬಾ ಅಯ್ಯ ನೀನ ಅಲ್ಲ ಮರ ಒಂದು ವ್ಯಾಪಾರ ಸಲ್ಲುದಿಲ್ಲನ ಇದೇನು ಏನೇನು ಉಳಿದ ಹೆಂಗ ನೋಡ ಮದರಂಗಿ ಒಂದ್ ವರ್ಷದಾಗ 12 ತಿಂಗಳು ಅದ್ರಾಗ ಏನದಾವಲ್ಲ 4 ತಿಂಗಳು ಬೇರೆ ಬೇರೆ ಸೀಸನ್ ಬರ್ತಾವ ಆ ಸೀಸನ್ ತಕ್ಕ ವ್ಯಾಪಾರ ಮಾಡೋರ್ ನಾವು ಈಗ ಚಳಿಗಾಲ ಅದಕ್ಕೆ ಗುಡಾರ ಜಮಖಾನ ಮಾರಾಕ್ ಮುತ್ತೇನೆ ನೋಡ ನನಗೊಂದು ಥಂಡಿ ಹಿಡ್ಲಾರಗತ್ಲೆ ಒಂದು ಬೆಡ್ಶೀಟ್ ಇದ್ರು ಕೊಡ್ತೀಯನ ಅದಾವ ನನ್ನ ಮದರಂಗಿ ಅದಾವ ಅಮೇರಿಕಾ ಕಂಪ್ನಿಯಿಂದ ತಯಾರಾಗಿ ಬಂದಿದ್ದ ಇದನ್ನ ರಾತ್ರಿ ಹೊತ್ತುಗೊಂಡು ಮಕ್ಕು ಅಂತಂದ್ರೆ ಎಷ್ಟು ಥಂಡಿ ಬಿಟ್ರು ಅಷ್ಟು ಕಾವಾಗತ್ತ ಹೌದು ಹಂಗಾದ್ರೆ ಎಷ್ಟು ಉದ್ದ ಐತೆ ಅದ್ರದ್ದು ಎಷ್ಟು ಉದ್ದ ಐತೆ ಅದ್ರದ್ದು ನೋಡ್ ಮದರಂಗಿ ಉದ್ದಕ್ಕೆ ಏನೈತಲ್ಲ 4 ಇಂಚ್ ದಿಪ್ಪಕ್ಕೆ ಏನೈತಲ್ಲ 3 ಇಂಚ್ ಐತಿ 3 ಇಂಚ ಮತ್ತೆ ನೀಗ ಏನಾರ ಒಂದೇ ಅನುಮಾನ ತೆಗೆದು ತೋರಿಸ್ಲಿ ಏನದ ತೆಗೆದು ತೋರಿಸುದು ನನ್ನ ಬೆಡ್ಶೀಟ್ ನನ್ನ ಮದರಂಗಿ ನನ್ನ ಬೆಡ್ಶೀಟ್ ಅಂದೆ ಎಲ್ಲಿ ಮಾಡಿ ಮನಿ ಮಾಯಿ ಗುದಿನ್ಯಾಗ ಹೊಡಿ ಗಿಚ್ಚಿ ಗಿಲಿಗಿಲಿ ಕೊಳಚೆ ಹಳೆ ಕೊಳಚೆ ಮೂರು ಬಿಟ್ಟಾವ ಹಂಗಾದ್ರೆ ಬಾಳೆ ಹಾಕತ್ತ ಅಯ್ಯ ಮಾಮ ನನಗೆ ಸ್ಯಾಂಪಲ್ ನೋಡುದು ಬೇಡ ಬೇಕಾದ್ರೆ ಈಗ ತಗೋತೀನಿ ರೊಕ್ಕ ಹೇಳ ರೊಕ್ಕ 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 ನೋಡ್ ಮದರಂಗಿ ನೀ ರೋಕಡಿ ಕೊಡ್ತೇನ ಅಂದ್ರ ನೀ ಕೊಟ್ಟಷ್ಟ ನಾ ತಗೊಂಡ್ ಹೋಕ್ಕೇನೆ ಮತ್ ಉಗಾದಿ ಉದ್ರಿ ಎಂದಿ ನಾ ಎಷ್ಟು ಕೊಡ್ತೇನಂತೆ ನೋಡ ಅಷ್ಟು ನೀ ಕೊಡ್ಬೇಕಾಗತ್ತ ಹಿಂಗಂದಿನ ಹಂಗಾರ ಕೊಟ್ಟು ಬಿಡು ಅಂದ್ರ ಮತ್ತೆ ನಾನು ಕೊಡಕ್ ತಯಾರನ ಇದು ನನ್ನ ನಿನ್ನ ಪ್ರೇಮ ಗೀತೆ ಹುಟ್ಟಿದ ಊರಿಗೆ ವಾದರ ಮನಿಗೆ ಮೋಗಿ ನಟ್ಟಗ ಮಾಡುತ್ತಿ ಸಂಸಾರ
ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನ್ಯಾಗ ಕರದಂಗ ಕೈತಿಯ ನನ್ನ ಗೆಳೆಯರ ನಮ್ಮ ಕರ್ಲಕೊಪ್ಪ ಹುಡುಗು ನಾಕ ನಾಕ ಎಂಟ ಕನಸಿನ್ಯಾಗ ಹೊಡದಂಗ ಕೈತಿ ಆ ನಮ್ಮ ಹುಡುಗರ ಆರ್ಸಿಬಿ ಹುಡುಗರ ನಾಕ ನಾಕ ಎಂಟ ಹರ್ಕೊಂಡು ನನ್ನ ಮೊಮ್ಮಗ
ಡ್ಯಾನ್ಸ್ ಮಾಡ್ತೀರೇನ್ರಿ ಹುಲಿ ಪುಲಿ ಮಾಡಂಗಿಲ್ರಿ ನಾವೇನು ಕಬಡ್ಡಿ ಆಡೋದಷ್ಟ ಹುಲಿ ಡ್ಯಾನ್ಸ್ ಮಾಡ್ತೀರೇನ್ರಿ ಪುಗ್ಗನ ಮರದ ಯಾರು ಅಂಜಿರ್ಬೇಕು ನಿನ್ನ ಕೈಯಾಗ ಅಲ್ಲ ಬಿಡಬಾಡ ಹಂಗಾರ ಇನ್ನೊಂದು ಒಗದ ಬಿಡ ಎಲ್ಲ ಸುಳ್ಳ ಎಲ್ಲ ಸುಳ್ಳ ಹೇಳಿ ಹೇಳಿ ಕೇಳಿ ಯಾರು ಫ್ಯಾನ ಸಿ ಎಸ್ ಕೆ ಫ್ಯಾನ್ ಅಲ್ಲೇ ಪುಗ್ಗ ಮಾರಕೋ ನೀನು ಅವ್ರ ಸೇರಿ ಲಾಲಿಪಾಪ ನಿಂದು ಯುಗ 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 ನಾನು ನೀನು ಸೇರು ಯುಗ
ಬನ್ನಿ ಶಾಸ್ತ್ರಿಗಳೇ ಬನ್ನಿ. ಏನಾದ್ರೂ ಹೊಸ ವಿಷಯ ತಂದಿದ್ದೀರಾ? ಅಣ್ಣ ಸೇಠ್, ಈ ಶಾಸ್ತ್ರಿಗಳು ನಿಮ್ಮ ಜೊತೆಗೆ ಏನು ಮಾತನಾಡಬೇಕಂತೆ, ಅದಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಹೌದ್ರಿ ಹೌದು. ಆ ರಾಜೇಶ್ ಅದಾನಲ್ಲ ಶಿವಣ್ಣನ ಅಳಿಯ, ಪಾಪ ಶಿವಣ್ಣನ ವರದಕ್ಷಿಣೆ ನೆಪದಾಗ ಊರ್ ಮುಂದಿನ 4 ಎಕರೆ ಹೊಲ 2 ಮನಿ ನನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟ. ಶಾಸ್ತ್ರಿಗಳೇ ಹೇಳಿದರೆ ನೀವು ರಾಜೇಶನಿಗೆ ಬಂದರೆ ಹೇಗಾದರೂ ಮಾಡೋ ಶಿವನ ಆಸ್ತಿಯನ್ನು ಸಾಗಿಸಿಕೊಳ್ಳಲೇಬೇಕು. ಅದು ಹೇಗೆ ಸಾಧ್ಯ? ಶಾಸ್ತ್ರಿ ಆ ಸಾಧ್ಯವನ್ನು ಸಾಧಿಸಿ ತೋರಿಸುವುದೇ ನಮ್ಮ ಗುರಿ. ನೋಡ್ತಾ ಇರು ಇವತ್ತು ಆ ರಾಜೇಶನ ಅಣ್ಣ ಸೇಠ್, ಮನೆಗೆ ಹೋಗಿದ್ದೆ, ನೀವು ಮನೆಯಲ್ಲಿ ಇರಲಿಲ್ಲ. ವಾಚ್ಮನ್ ಕೇಳಿದೆ, ಇಸ್ಪೇಟ್ ಕ್ಲಬ್ಗೆ ಹೋಗಿದ್ದಾರಂದರು, ಅದಕ್ಕೆ ಇಲ್ಲಿಗೆ ಬಂದ ಅಣ್ಣ ಸೇಠ್. ಯಾಕೋ ಇವತ್ತು ಮನಸ್ಸಿಗೆ ಬೇಜಾರು, ಅದಕ್ಕೆ ಸ್ಪೇಟ್ ಕ್ಲಬ್ಗೆ ಬಂದಿರುವೆ. ಬಾ, ನೀನು ನಮ್ಮ ಜೊತೆ ಒಂದು ಕೈ ಹಾಕು. ಅಯ್ಯೋ ಅಣ್ಣ ಸೇಠ್, ನನಗೆ ಇಸ್ಪೇಟ್ ಆಡಲು ಬರಲ್ಲ ಅಣ್ಣ ಸೇಠ್. ಹೋದ್ರೆ ಏನಮ್ಮ ಬ್ರದರ್, ನಾವಿಲ್ವಾ ಕಲಿಸಿಕೊಡ್ತೇವೆ. ಜೀವನದಲ್ಲಿ ಏನಿದೆ, ಕೂಲಿಬೇಕು, ಜೂಜಾಡಬೇಕು. ಏನಂತೀಯ? ಮೊದಲು ಈ ಸಂಸದನ್ನು ತೆಗೆದುಕೋ, ಆಮೇಲೆ ಆಡಲು ಬರ್ತದೆ ನಿನಗೆ. ಇಲ್ಲ ಪ್ರೇಮರಾಜ್, ನೀವು ಆಡಿರಿ. ರಾಜೇಶ್, ಕಲಿತ ನಿನಗೆ ಗೊತ್ತಾಗುತ್ತದೆ. ಸುಮ್ಮನೆ ಆಟ ಶುರು ಮಾಡೋಣ, ಬನ್ನಿ. ನೋಡಿ, ಮೊದಲು 1,000ರಿಂದ ಆಟ ಚಲೋ. ರಾಜೇಶ್, ಕೇವಲ 1,000? ಈ ಪಂಪಾಪತಿ ಜೊತೆ ಆಟ ಶುರು ಮಾಡಬೇಕೆಂದರೆ 50,000ಕ್ಕಿಂತ ಹೆಚ್ಚು. ಈಗ ಮೊದಲನೇ ಆಟ 50,000. ಆಯ್ತು, ಆಯ್ತು, ಖಂಡಿತ ಎಲೆ ಹಾಕುತ್ತಾನೆ, ಕುಳಿತುಕೊಳ್ಳಿ. ಅಣ್ಣ ಸೇಠರೆ ಸಲಾಂ. ನಮಸ್ಕಾರ ಅಜಯ್ ಕುಮಾರ್. ಏನು ನಮ್ಮ ಸ್ಪೇಟ್ ಕ್ಲಬ್ ಅವರಿಗೆ ಬಂದಿದ್ದೀರಿ? ಏಕೆ ನಮ್ಮನ್ನು ಸ್ಪೇಟ್ ಕೇಸ್ನಲ್ಲಿ ಒಳಗಾಕಲು ಬಂದಿದ್ದೀರಾ ಏನು? ಇಲ್ಲ ಅಣ್ಣ ಸೇಠ್, ಇವಳು ರೋಜಾ ಅಂತ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಡ್ಯಾನ್ಸರ್. ಅದಕ್ಕೆ ನಿಮ್ ಕ್ಲಬ್ಗೆ ಡ್ಯಾನ್ಸರ್ ಬೇಕಂತ ಜಾಹೀರಾತು ನೋಡಿದ್ದೆ, ಅದಕ್ಕೆ ನಿಮ್ಮ ಹತ್ತಿರ ಕಳಿಸಿ ಹೋಗೋಣ ಅಂತ ಬಂದೆ ಅಣ್ಣ ಸೇಠ್. ಶಾಬಾಷ್ ಅಜಯ್ ಕುಮಾರ್ ಸರ್, ಶಾಬಾಷ್. ಒಳ್ಳೆ ಹುಡುಗಿನ ಕರೆದುಕೊಂಡು ಬಂದಿದ್ದೀಯ. ಕುಡಿಯಲು ಏನು ತೆಗೆದುಕೊಳ್ಳುತ್ತೀಯ? ಪ್ರೇಮರಾಜ್, ನನಗೇನು ಬೇಡ ಅಣ್ಣ ಸೇಠ್, ನಾನು ಬರುತ್ತೇನೆ. ಹೋಗು. ರೋಜಾ, ಬ್ಯೂಟಿಫುಲ್ ನೇಮ್. ಏ ಪಾರ್ಥ, ಎಲ್ಲ ರೆಡಿ ಆಗಿದೆ ತಾನೆ? ಏ ರೋಜಾ, ನೀನು ಒಳ್ಳೆ ಡ್ಯಾನ್ಸರ್ ಹೌದು ಅಲ್ಲ ಅಂತ ನನಗೆ ಗೊತ್ತಾಗ್ಬೇಕು. ಅದಕ್ಕೆ ಒಂದು ಸ್ಮಾಲ್ ಟೆಸ್ಟ್, ಒಂದು ಡ್ಯಾನ್ಸ್ ಮಾಡ್ತೀಯಾ? ಓಕೆ.
ಬುಲ್ಬುಲ್ ಮಾತಾಡಕ್ಕಿಲ್ವಾ? ರಾಜೇಶ್, ಈಗಲಾದರೂ ಬನ್ನಿ, ಎಲೆ ಹಾಕುತ್ತೇನೆ. ಆಯ್ತು, ನಡೆಯರಿ. ಯೋಗ 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 ಈಗ ನಾನು ನೀನು ಸೇರೋ ಯೋಗ ಈಗ ರಾಜೇಶ್, ನಾವು ಆಡುವ ಮೊದಲನೇ ಆಟದಲ್ಲಿ ಈ ಭಾರತದೇ ಜಯ. ಭಾರತ ಈ ಆಟ ಸೋತರೇನಂತೆ? ಅಣ್ಣ ಸೇಠ್, ಇದು ನನ್ನ ಭಾವನ ಆಸ್ತಿ ಪತ್ರ, ಇದೇನೆಟ್ಟರು ರಾಜೇಶ್, ಇದು ಗಂಡಸು ಆಡುವ ಮಾತಂದರೆ ನನ್ನ ಸರ್ವ ಆಸ್ತಿ ಎಲ್ಲ ನಿನ್ನದು ರಾಜೇಶ್, ಸರಿನಾ? ಆಯ್ತು ಆಯ್ತು ಪಾರ್ಥ, ಎಲೆ ಹಾಕೋ. ಆಯ್ತು, ಖಂಡಿತ ಆಗುತ್ತೇನೆ. ಆಟದಲ್ಲಿ ಈ ಪ್ರೇಮ ರಾಜದ ಜಯ. ರಾಜೇಶ್, ಇನ್ನು ಮುಂದೆ ನಿನ್ನ ಭಾವನ ಆಸ್ತಿ ಮನೆಯಲ್ಲೋ ನಮ್ಮ ಸತ್ತಾಗಲೇಬೇಕು. ರಾಜೇಶ್, ಏಕೆ ಸುಮ್ಮನೆ ನಿಂತುಕೊಂಡೆ? ಕಮಾನ್ ರಾಜೇಶ್, ಕಮಾನ್. ಇನ್ನು ಮುಂದೆ ನನ್ನ ಹತ್ರ ಏನೂ ಇಲ್ಲ, ಎಲ್ಲವನ್ನು ಕಳೆದುಕೊಂಡೆ. ಏನು ಇಲ್ಲ ಅಂತ ಏಕೆ ಹೇಳ್ತೀಯ ರಾಜೇಶ್? ನಿನ್ನ ಹೆಂಡತಿ ಸುಮಿತ್ರ ಅದ್ದಾಳಲ್ವಾ, ಅವಳನ್ನೇ ಪಣಕ್ಕೆ ಹಚ್ಚು, ಆಟ ಆಡು ಬಾ. ಲೇ ಪತಿ, ಮಾತಕ್ಕೆ ಬಾಯೋ ಸ್ವಲ್ಪ ಹಿಡ್ತೀನಿ ಮಾತನಾಡ್ಕೋ. ನನ್ನ ಹೆಂಡತಿ ಬಗ್ಗೆ ಮಾತನಾಡ ಚೆನ್ನಾಗಿರೋದಲ್ಲ. ಸಿಟ್ಟಿಗೆ ಬರಬೇಡ. ಅಂದು ಪಾಂಡವರ ಕೌರವರ ನಡುವೆ ನಡೆದ ಪಗಡಿ ಆಟದಲ್ಲಿ ಪಾಂಡವರು ಎಲ್ಲವನ್ನು ಕಳೆದುಕೊಂಡಾಗ ಕೊನೆಗೆ ತಮ್ಮ ಹೆಂಡತಿಯನ್ನೇ ಪಣಕ್ಕಿಟ್ಟರು. ಇನ್ನು ನೀಡುವುದರಲ್ಲಿ ತಪ್ಪಿಲ್ಲ ಅಂತ ಹೇಳಿದೆ ರಾಜೇಶ್, ತಪ್ಪಿಲ್ಲ ಅಂತ ಹೇಳಿದೆ ರಾಜೇಶ್. ಇದು ನನ್ನ ಆಸ್ತಿಯ ಕಾಗದ ಪತ್ರ ಅಷ್ಟೇ ಅಲ್ಲ, ಈ ಆಟದಲ್ಲಿ ನೀನು ಗೆದ್ದರೆ ರೋಜಾ ಕೂಡ ನಿನ್ನೋಳಾಗ್ತಾಳೆ. ಒಂದು ವೇಳೆ ಈ ಆಟದಲ್ಲಿ ನೀನು ಸೋತರೆ ನಿನ್ನ ಹೆಂಡತಿ ಸುಮಿತ್ರ ನನ್ನವಳಾಗ್ತಾಳೆ. ಏನಂತೀಯ? ಬೇಗನೆ ಈ ಲೆಟರ್ಗೆ ಸಹಿ ಹಾಕು, ಆಟ ಮುಂದುವರಿಸೋಣ. ಏ ಗುಮಾಸ, ಮುಂದುವರಿಸಲೇ. ಏನು ಯೋಚನೆ ಮಾಡ್ತಿದೀಯ? ಈ ಆಟದಲ್ಲಿ ಖಂಡಿತವಾಗಲೂ ನೀನೇ ಗೆಲ್ಲುತ್ತೀಯ. ಆಗ ನೀನೇ ಯಜಮಾನ, ನಾವೇ ನಿನ್ನ ಗುಲಾಮರು. ಸೋಮನೆ ಆಟ ಶುರು ಮಾಡೋಣ. ಆಯ್ತು, ಸಹಿ ಮಾಡುತ್ತೇನೆ.
ಆಡುವ ಮೂರನೇ ಆಟದಲ್ಲಿ ನನ್ನದೇ ಜಯ. ಯಕ್ಕ, ರಾಜ, ರಾಣಿ ಈ ಮೂರು ಈ ಪಂಪಾಪತಿ ಕೈಯಲ್ಲಿರಬೇಕಾದರೆ ನಿನ್ನ ಬಾಯಿಗೆ ಮನ್ನೇ ಗತಿ. ಈಗ ನಿನ್ನ ಹೆಂಡತಿ ಸುಮಿತ್ರಾ ಈ ರಾಜಾದಿರಾಜ ಪಂಪಾಪತಿಯ ಸೊತ್ತು. ಅಯ್ಯೋ ದೇವರೇ, ಏನು ಮಾಡಲು ಹೋಗಿ ಏನಾಯ್ತಲ್ಲ ಬಡಪಾಯಿ ಪಾಲ. ಅಣ್ಣ ಸೇ, ದಯವಿಟ್ಟು ಇದೊಂದು ಸಲ ನನ್ನನ್ನು ಕ್ಷಮಿಸಿ, ನನ್ನ ಹೆಂಡತಿ ನನಗೆ ಒಪ್ಪಿಸಿ, ನಾವು ಎಲ್ಲಾರ ದೂರ ಹೋಗಿ ಬದುಕೊಳ್ಳುತ್ತೇವೆ. ಕರುಣೆ ತೋರಣ್ಣ ನಿನಕ್ಕ. ರಾಜೇಶ್, ಈ ಪಂಪಾಪತಿ ಅಂದರೆ ನಿನಗೆ ಏನು ಅಂತ ಗೊತ್ತಾಗಿರಬೇಕಲ್ಲ. ರಾಜೇಶ್, ನಿನ್ನ ಹೆಂಡತಿಯ ಸಲುವಾಗಿ ಈ ಕಾಳಗ ನಡೆದಿದ್ದು. ಈಗ ನನ್ನ ಹೆಂಡತಿಯನ್ನು ನನಗೆ ಕೊಡುವಂತ ಕೇಳಿದರೆ ಒಟ್ಟು ಕಳಿಸಲು ನಾನೇನು ದಾನಸೂರ ಕರ್ಣನಲ್ಲ. ಪಂಪಾಪತಿ ಮುತ್ತು ಹೊಡೆದರೆ ಹೋಯ್ತು, ಮಾತನಾಡಿದರೆ ಹೋಯ್ತು ಎನ್ನುವ ಗೋದೆ ಗೊತ್ತಿನ ಹೆಣ್ಣಿಗೆ ನಿನ್ನ ಹೆಂಡತಿನ ಕಳೆದುಕೊಂಡು ಕ್ಷಮೆ ಕಳಿಸಿರುವಲ್ಲ, ಕ್ಷಮಿಸಲು ನಾವೇನು ಹರಿಯರಲ್ಲ. ರಾಜೇಶ್, ನಡೆ. ಈ ಬಾಂಡಿಗೆ ಸಹಿ ಹಾಕಿದ್ದನ್ನು ನಿನ್ನ ಹೆಂಡತಿ ಸುಮಿತ್ರಳಗೂ ತೋರಿಸಿ ನಿನ್ನ ಹೆಂಡತಿ ಸುಮಿತ್ರ ನಮ್ಮ ಜೊತೆಗೆ ಕಳಿಸಿ ಕೊಡುವಂತೆ ನಡೆ. ಸುಮಿತ್ರಾ, ಏ ಸುಮಿತ್ರಾ, ಇವರೆಲ್ಲ ಯಾರು? ಯಾಕೆ ಬಂದಿದ್ದಾರೆ? ಅಪ್ಪ, ಯಾರಪ್ಪ ಇವರೆಲ್ಲರೂ? ಕೂಸೆ, ಇನ್ನು ಮುಂದೆ ನಾವೆಲ್ಲ ನಿನ್ನ ತಂದಿದಾಗೆ. ಸುಮಿತ್ರ, ಏನ್ ಹೋಗಿರುತ್ತೆ ಹೇಳ್ಬಿಡಿ ಕೇಳು. ನಿನ್ನ ಕೊಂಡಂದರೆ ರಾಜೇಶ ಇವತ್ತು ನಾನು ಅಂದ್ರ ವಾರದಲ್ಲಿ ಇಲ್ಲ ಮಣಿ ಆಸ್ತಿ ಅನ್ನೋದು ಸೋತು ಸಾಮನಾಗಿದ್ದಾನೆ ನಿನ್ನ ಗಂಡ. ಹೇಳುತ್ತಿರೋ ಮಾತು ನಿಜ ಹೇಳ್ರಿ. ಸುಮಿತ್ರ, ಅವನನ್ನು ಏನು ಕೇಳುತ್ತೀಯ? ಇನ್ನು ಮುಂದೆ ನೀನು ನಮ್ಮ ಸತ್ತು ಅಂತ ನಿನ್ನ ಗಂಡ ಹಾಕಿದ ಸಹಿಯನ್ನು ಜಗನ್ಮಾತೆ, ಯಾಕಮ್ಮ, ಯಾಕೆ ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗೆ ರೀತಿ ಶಿಕ್ಷೆಯನ್ನು ಕೊಡುತ್ತಿದೆಯಾ? ಶಿಕ್ಷೆಯನ್ನು ಕೊಡುತ್ತಿದೆಯಾ? ಏನ್ರಿ, ನನ್ನನ್ನ ಇವರಿಗೆ ಅಡಬಿಟ್ಟು ಸೋಲುವುದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗ್ರಿ ಬಂತು?
ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ. ಅವರು ಮಾಡಿದ ತಪ್ಪನ್ನು ಕ್ಷಮಿಸಿ. ಸುಮಿತ್ರಾ, ನಿನಗೆ ಆವತ್ತೇ ಹೇಳಿದೆ, ನೀನು ನನ್ನನ್ನು ಬಿಟ್ಟು ಬೇರೆಯವರ ಪಾಲಾದರೆ ನಿನ್ನ ಜೀವನವನ್ನು ನರಕ ಮಾಡುತ್ತ ಪ್ರೀತಿಸುವಂತ ನಿನ್ನ ಹಿಂದೆ ಬಿದ್ದ ನಾನು ಇಂದು ನನ್ನ ಕಾಲಿಗೆ ಹಾಗೆ ಮಾಡಿದೆ. ಇದು ಇದು ಈ ಪಂಪಾಪತಿ ಅಂದರೆ. ಲೇ ಬಂಡ ಸೋಳಿ ಮಕ್ಕಳೇ, ಮಾಡುವಂತ ಕೆಲಸ ಮಾಡಿ ಜಂಬ ಕೊಚ್ಕೊಂತಿರಲ್ಲ, ನೀವು ನಿಜವಾಗಲೂ ಗಂಡಸರೇನು? ಎಳೆ ಕೂಸದ ಸೊಮ್ಮು ಇದ್ದರೆ ಮಾತನಾಡ್ತಾವ ಮಗನೇ. ಏ ಭಕ್ತ ಪ್ರಹ್ಲಾದ, ಎಳೆ ಮಗುವಾದರೂ ಆ ದುಷ್ಟ ಶಕ್ತಿ ಇವನನ್ನು ಏನೂ ಮಾಡಕ್ಕಾಗಲ್ಲಂತ ಇವರಿಗೆ ಗೊತ್ತಿಲ್ಲವೇ? ಲೇ ಬಚ್ಚು, ಅಳತೆ ಮಾಡಿದರೆ ಎನ್ನುವುದು ಇಲ್ಲ ಮಗನೇ. ನಮಗೆ ನೀತಿ ಪಾಠ ಹೇಳಿರುವೆಯಾ? ಎಲ್ಲ ಇನ್ನು ನೀನು ಉಳಿಯಲೇಬಾರದು. ಮುಗಿಯಿತು ನಿನ್ನ ಕತೆ. ದಯವಿಟ್ಟು ನನ್ನ ಕಂದನನ್ನು ಹೊಡಿಬೇಡಿ, ಬಿಟ್ಟು ಬಿಡಿ ಅವರನ್ನು. ನೋಡು ಕಂದ, ಅವರೆಲ್ಲ ದೊಡ್ಡವರು, ಅವರಿಗೆ ಹೀಗೆಲ್ಲ ಮಾತಾಡಬಾರ್ದು ಕಣೋ, ಮಾತಾಡಬಾರ್ದು. ಯಾರಮ್ಮ ದೊಡ್ಡವರು? ಇವರ ಅಮ್ಮ, ಸಮಾಜದಲ್ಲಿ ಅನ್ಯಾಯ ನಡೆಯುತ್ತಿದ್ದರೆ ಅಲ್ಲಿಗೆ ಬಂದು ಸಮಾಧಾನ ಹೇಳಿ ಹೋಗುತ್ತಾರಲ್ಲ, ಅವರಮ್ಮ ದೊಡ್ಡವರು. ಮಾನ ಮರ್ಯಾದೆಗೆ ತಲೆಬಾಗಿ ನಡೆಯುತ್ತಾರಲ್ಲ, ಅವರಮ್ಮ ದೊಡ್ಡವರು. ಇವರು ದೊಡ್ಡವರಲ್ಲಮ್ಮ, ಮೂರೂ ಬಿಟ್ಟ ನಿಂತ ಕಟುಕರಮ್ಮ, ಕರುಣೆ ಇಲ್ಲದ ಕಟುಕರು. ನಾವು ಕರುಣೆ ಇಲ್ಲದ ಕಟಕರು. ಲೇ ಬಚ್ಚ, ಇನ್ನು ಹಾಲು ಕುಡಿದ ತುಟಿಗಳಾರಿಲ್ಲ, ಈ ಪಂಪಾಪತಿಗೆ ಎದುರು ಮಾತನಾಡುವ ಬಡ್ಡಿ ಮಗನೇ. ಏ ಪಾರ್ಥ, ತಾಯಿಯ ಜೊತೆ ಈ ಮಗನನ್ನು ಹೊತ್ತುಕೊಂಡು ನಡೆ, ಬೂಟ್ ಪಾಲಿಸ್ ಮಾಡ್ಲಿ ಈ ಬಡ್ಡಿ ಮಗ. ಆಯ್ತು ಅಣ್ಣಚೆ, ಬಾರಲೇ ಬಡಿವಾರದ ಹೆಣ್ಣು. ಸುಮಿತ್ರಾ, ಅಯ್ಯೋ ದೇವರೇ, ಈ ಕಟುಕರ ಸ್ನೇಹ ಮಾಡಿ ಬಳಿಗೆ ನನ್ನ ಹೆಂಡತಿಯನ್ನು ಬಲಿ ಕೊಟ್ಟ ಪಾಪಿ ನಾನು. ಸುಮಿತ್ರಾ, ನನ್ನ ಕ್ಷಮಿಸಿ ಬಿಡ ಸುಮಿತ್ರಾ. ನನಗೆ ಯಾರು ಇಲ್ಲ, ನನ್ನಂತ ಪಾಪಿ ಭೂಮಿ ಮೇಲೆ ಹುಟ್ಟಬಾರದು. ಹೆಜ್ಜೆ ಹೆಜ್ಜೆಗೆ ಹಂಚಾಕುತ್ತೈತಿ ಮೋಸದು
ಸುಮಿತ್ರಾ, ಅಂದುಕೊಂಡಂತೆ ನೀನು ನನ್ನವಳಾದೆ. ಜಯ. ಸುಮಿತ್ರಾ, ಇನ್ನು ಮುಂದೆ ನಿನ್ನನ್ನು ಏನು ಮಾಡಿದರೂ ಯಾರೂ ಕೇಳುವುದಿಲ್ಲ. ಯಾಕೆಂದರೆ ನಿನ್ನವರಂತ ಯಾರೂ ಇಲ್ಲ. ನಿನ್ನ ಕೂಗು ಕೇಳಿದ ತಕ್ಷಣ ಓಡಿ ಬರಲು ನಿನ್ನ ತಮ್ಮ ಸೂರ್ಯ ಜೈಲಿನಲ್ಲಿ ಕೊಳಿತಾ ಬಿದ್ದಿದ್ದಾನೆ. ಸುಮಿತ್ರಾ, ಈ ಪಂಪಾಪತಿ ಹೇಳುವುದನ್ನೇ ಮಾಡುವುದು, ಮಾಡುವುದನ್ನೇ ಹೇಳುವುದು. ನಿನ್ನನ್ನು ನನ್ನ ಸೇವಕಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದೆ, ಮಾಡಿಕೊಂಡೇ ಬಿಟ್ಟೆ. ಎಂಟು ವರ್ಷಗಳಿಂದ ಕಾಯ್ತಾ ಇರುವ ನನ್ನ ಬಯಕೆ ಇವತ್ತು ಈಡೇರುತ್ತಾ ಬಂದಿದೆ. ನಾನು ಮನಸ್ಸು ಮಾಡಿರುವ ನನ್ನ ಸುಮಿತ್ರ ಈಗ ಈ ಪಂಪಾಪತಿ ಅರಮನೆಯಲ್ಲಿ ಅರಗಿಣಿಯಾಗಿ ಕುಳಿತಿದ್ದಾಳೆ. ಏ ಸುಮಿತ್ರ, ಏನನ್ನ ಬರಲು ಹೇಳಿದಂತೆ ಕಾರಣ? ಬಾರೋ ಜಹ ಬಾ, ಮೊದಲು ಒಂದು ಲೋಟ ಹಾಲನ್ನು ತೆಗೆದುಕೋ. ಏ ಪಾರ್ಥ, ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳು ಆ ಸುಮಿತ್ರಾಗೆ. ಸುಮಿತ್ರ, ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಬೇಗನೆ ಬಾರೆ. ಎಲ್ಲಿ ನಿನ್ನ ಮಗ ಭೂಪ? ಕರೆಯೇ ಅವನನ್ನ. ಕಂದ ರಾಹುಲ, ಬಾರಪ್ಪ ಹೊರಗೆ. ಅಮ್ಮ, ಏನಮ್ಮ ಕರೆದಿದ್ದು? ಮೊದಲು ಆ ಮೂಲೆಯ ಬೂಟನ್ನು ತಂದು ಪಾಲಿಸಿ ತನ್ನ ಕಾಲಿಗೆ ಹಾಕೋ. ಹೋಗಪ್ಪ, ಮೊದಲು ಅವ್ರು ಹೇಳಿದ ಕೆಲಸ ಮಾಡೋ. ಆಯ್ತಮ್ಮ. ಸುಮಿತ್ರ, ಕೇಳು. ನಿನ್ನನ್ನು ನೋಡಿದರೆ ಒಂದು ಮಗುನ ತಾಯಿಯಂತೆ ನೆಮ್ಮದಾಗುತ್ತಿಲ್ಲ. ನಿನ್ನನ್ನು ಮುದ್ದಿಸಬೇಕು ಅನಿಸುತ್ತದೆ. ಪ್ರೇಮರಾಜ್, ಅವಸರ ಮಾಡಬೇಡ. ಇವಳು ಯಾವತ್ತಿದ್ದರೂ ನಮ್ಮ ಪೂಜೆಗೆ ನೈವೇದ್ಯವಾಗಲೇಬೇಕು. ಅಂದು ದ್ರೌಪದಿ ಸೀರೆ ಸೆರಗು ಸೆಳೆಯುವಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ. ಇಂದು ಇವಳನ್ನು ಕಾಪಾಡಲು ಯಾರು ಬರುವುದಿಲ್ಲ.
ದುರ್ಯೋಧನ ಭೀಮನ ಕೈಯಲ್ಲಿ ಸರ್ವನಾಶ ಆಗಿ ಹೋದ. ನನ್ನಂತ ಹೆಣ್ಣಿನ ಮುಟ್ಟಿದ ಎಷ್ಟೋ ಜನರು ನಾಶ ಆಗಿ ಹೋಗಿದ್ದಾರೆ. ನೀನು ಏನಾದ್ರೂ ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ಯಾದ್ರೆ ನಿನ್ನ ಸರ್ವನಾಶನ ಮಾಡುವುದಕ್ಕೆ ಒಬ್ಬ ವೀರ ಬಂದೇ ಬರ್ತಾನೆ. ಈ ಊರಲ್ಲಿ ನಾವೇ ಹೀರೋರು, ಸೂರಾದ ಸೂರರು. ನಮಗೆ ಯಾರ ಹಬ್ಬದ ಭಯ ಇಲ್ಲ. ಸರಿ ಆಚೆ, ಮೊದಲು ಕೈ ಬಿಟ್ಟು ಮಾತನಾಡು. ಒಂದು ಹೆಣ್ಣಿನ ಮೈ ಮುಟ್ಟಿ ಈ ರೀತಿ ಮಾತನಾಡೋದಕ್ಕೆ ಬರ್ತಾ ಇದ್ದೀರಿಲ್ಲ, ಈ ನಿಮ್ಮ ಹೇಸಿ ಜನ್ಮಕ್ಕೆ ಸುಮಿತ್ರ ಎಂಬ 3 ಅಕ್ಷರ ನಮ್ಮಿಂದ ಬಹು ದೂರ. ಸುಮ್ಮನೆ ಬರಲೇ ಬಡಿವಾರಲ ಎಣ. ಹೋಗಲಿ ಬಿಡು ಪಾರ್ಥ, ಹೋಗಲಿ. ಎಲ್ಲಿಗೆ ಹೋಗುತ್ತಾಳೆ? ಈ ಪಂಪಾಪತಿ ಕಟ್ಟಿರುವ ಕೋಟೆಯನ್ನು ದಾಟಿ ಹೋಗಲು ಸಾಧ್ಯವಿಲ್ಲ. ಏ ಪಾರ್ಥ, ನೀವು ಬೇಗನೆ ಗಾಡಿ ರೆಡಿ ಮಾಡಿರಿ. ಸುಮಿತ್ರ, ಎಲ್ಲೇ ಅಡಿಗೆ ಕುಳಿತರೂ ಸರಿ, ನಿನ್ನನ್ನು ಹುಡುಕಿ ನಿನ್ನ ದೇಹ ಸ್ವಲ್ಪ ಸವೇದೆ ಬಿಡಲಾರ ಈ ಪಂಪಾಪತಿ. ನೀವು ಆ ಕಡೆಯಿಂದ ಬರ್ರಿ, ಈ ಕಡೆಯಿಂದ ಬರುತ್ತೇನೆ. ಹಲೋ ಸೂರ್ಯ, ನಾನ್ ಭಾರ್ಗವಿ ಮಾತನಾಡೋದು. ಆ ರೌಡಿ ಪಂಪಾಪತಿ ಇಲ್ಲಿಗೆ ಬಂದು ಸುಮಿತ್ರನ ಶೀಲೆಗೆಡಿಸಲು ಪ್ರಯತ್ನ ಪಟ್ಟ. ಅಷ್ಟರಲ್ಲಿ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ಬೇಗ ಹೋಗಿ ನಿಮ್ಮ ಮಕ್ಕಳನ್ನು ಕಾಪಾಡುವ ಕೆಲಸ ನಿನ್ನದು. ಓಕೆ, ಆಲ್ ರೈಟ್. ಲೇ ಪಂಪಾಪತಿ, ನೀನ್ ಎಲ್ಲೇ ಹೋದ್ರು ನಿನ್ನನ್ನು ಹುಡುಕಿ ಭೂಮಿಯಲ್ಲಿ ಹಾಕಿ ಹೋದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ಬರ್ತೀನಿ, ನೀನಿಗೆ ಬಂದೇ ಬರ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. कौवा कितने भी ऊंचे उड़े तो कबूतर नहीं बनते. ले पंप्या, ನೀನು ನನ್ನ ಮುಂದೆ ಎಸ್ ಅಮ್ಮ, ನನಗೆ ಓಡಿ ಓಡಿ ಹೊಟ್ಟೆ ತುಂಬಾ ನೋಡ್ತಾ ಇದೆ. ಇನ್ನು ಸ್ವಲ್ಪ ಓಡೋ. ನೋಡು, ನಾವೇನಾದ್ರೂ ಅವ್ರ ಕೈಗೆ ಸಿಕ್ಕರೆ ಅವರು ನಮ್ಮನ್ನು ಬಿಡೋದಿಲ್ಲ ಕಣೋ. ನಮ್ಮ ಜೀವನ ಹಾಳು ಮಾಡ್ತಾರೆ. ಅಮ್ಮ, ಅವರಿಗೆ ಎದುರಿ ಎಷ್ಟು ಅಂತ ಓಡಬೇಕಮ್ಮ. ಅಮ್ಮ, ನಿನ್ನ ಆಶೀರ್ವಾದ ಒಂದು ಇದ್ದರೆ ಸಾಕು. ಅವರು ಏನಾದರೂ ಇಲ್ಲಿಗೆ ಬಂದರೆ ಒಬ್ಬೊಬ್ಬರನ್ನು ಕತ್ತರಿಸುತ್ತೇನೆ. ನೀನು ಹೆದರಬೇಡಮ್ಮ.
ನಮ್ಮಿಂದ ಎಷ್ಟೇ ತಪ್ಪಿಸಿಕೊಂಡ ಪ್ರಯತ್ನ ಮಾಡಿದ್ರೆ ನಾವು ನಿನ್ನ ಬಿಡುವುದಿಲ್ಲ. ಇದು ಆತ್ಮರೇ, ಇನ್ನು ನನ್ನ ಹತ್ತಿರ ಏನಿದೆ ಅಂತ ನನ್ನನ್ನು ಈ ರೀತಿ ಕಾಡ್ತಾ ಇದ್ದೀರೋ ನೀವು? ಬಿಟ್ಟು ಬಿಡ್ರೋ ನನ್ನನ್ನು. ಸುಮಿತ್ರ, ಇನ್ನೊಂದು ಮುಖ್ಯವಾದ ಕೆಲಸ ಉಳಿದಿದೆ ಸುಮಿತ್ರ. ಈ ಪಂಪಾಪತಿ ಹಿಡಿದ ಕೆಲಸವನ್ನು ಪೂರ್ಣ ಮುಗಿಸುವವರೆಗೆ ಹೀಗೆ ಕಾಡ್ತಾನೆ ಇರ್ತಾನೆ ಈ ಪಂಪಾಪತಿ. ಈಗ ನಿನ್ನ ಸೌಂದರ್ಯದ ಮೈ ರುಚಿ ಸವಿಯೋದೇ ಕೆಲಸ. ಒಂದು ಹೆಣ್ಣನ್ನು ಈ ರೀತಿ ಕಾಡ್ತಾ ಇದ್ದೀರಲ್ಲ, ನೀವು ಒಬ್ಬರ ರಕ್ತಕ್ಕೆ ಹುಟ್ಟಿದವರಲ್ಲ ಕಣೋ, ಒಬ್ಬರ ರಕ್ತಕ್ಕೆ ಹುಟ್ಟಿದವರಲ್ಲ. ಹೇಳಿ ಗಂಡಸೆ, ನೀನು ನನ್ನನ್ನು ಮುಟ್ತೀನೋ? ಮಾರೋ ಹಾಗಾದ್ರೆ. ಸಕ್ಕಿನ ಹೆಣ್ಣೆ, ಈ ಪಂಪಾಪತಿ ಅಂದರೆ ಎಂತಹ ವೀರಾದಿ ವೀರರು ಎಲೆಬಾಗಿರು ಹೋಗಿರಬೇಕಾದರೆ ಅಷ್ಟೊಂದು ಹೆಣ್ಣು ನೀನು ನನಗೆ ಸವಾಲು ಹಾಕುವ ಮುಗೀತು ನಿನ್ನ ಶೀಲದ ಗತಿ. ಲೇ ಬೆಪ್ಪ, ನನ್ನ ಕೋಟೆಯನ್ನು ದಾಟಿ ನನ್ನ ಕಾಮದಾಟದಲ್ಲಿ ನಾಯಿಯ ಮರಿಯಂತೆ ಬಂದ ನೀ ಯಾವಲೇ ಅಡವ ರಾಸ್ಕಲ್? ಅರ್ಥವಾಗಲೇ ಪಂಪಾಪತಿ, ಇದು ಭಾರತ ಚಲಿಸಿದ ನಾಡು. ಈ ನಾಡಲ್ಲಿ ಹೆಣ್ಣು ದೇವತೆಗೆ ಹೋಲಿಸುತ್ತಾರೆ. ಅಂತ ಪವಿತ್ರವಾದ ನಮ್ಮ ಹೆಣ್ಣು ದೇವತೆಗೆ ಹೋಲಿಸುತ್ತಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಹರಿಯುತ್ತಿರುವ ನದಿಗಳಿಗೆ ಹೆಣ್ಣು ಹೆಸರಿಟ್ಟು ಕರೆಯುತ್ತಾರೆ. ಗಂಗಾ, ಯಮುನಾ, ತುಂಗ, ಭದ್ರ ಅಂತ ಪವಿತ್ರವಾದ ನದಿಗಳಿಗೆ ಹೆಣ್ಣಿನ ಹೆಸರಿಟ್ಟು ಕರೆಯಬೇಕಾದರೆ ಹೆಣ್ಣು ನಮ್ಮ ದೇಶದ ಕಲ್ಲು. ಆ ಕಣ್ಣಿಗೆ ನಿಮ್ಮ ಹತ್ತಿನ ಕಣ್ಣು ಹಾಕುವ ನಿಮ್ಮಂತ ಸೊರ ಮಕ್ಕಳ ಕಣ್ಣು ಕಿತ್ತು ಹಾಕಲು ಬಂದ ವೀರ, ಕ್ರಾಂತಿ ವೀರರು. ಲೇಪಿಕಾರನ ಮಗಳೇ, ಲವ್ ಯಾರಂತ ನಿನಗೊಬ್ಬರನ್ನು ಗೊತ್ತಿಲ್ಲ. ಯಾರನ್ನ ಕೆಳಗಿನದು ಗೊತ್ತಾ ನಿನಗೆ? ಹಿರಿಯಂಗನವರಿಗೆ ಹಿಂಗಾಗಲು ಅಣ್ಣ ಸೇಟ್ ಕಡೆಯವರು ನಾವು. ನೀ ಅಣ್ಣ ಸೇಟ್ ಆದರೆ ನನ್ನನ್ನು ಮುಟ್ಟಿದರೆ ಸುಟ್ಟು ಆಗುತ್ತಿದೆ. ನೀನು ಅಣ್ಣ ಬಾಂಡಾದರೆ ನಾನು ಅಣ್ಣ ಸೇಟು. ಕೂಗದ ಲೋಕದ ಲೇ, ನೀನು ಅಣ್ಣ ಸೇಟ್ ಆದರೆ ನಾನು ಅಣ್ಣ ಬಾಂಡ್ ಅಂತ. ನನ್ನನ್ನು ಮುಟ್ಟಿದರೆ ನೀನು ಸುಟ್ಟು ಹೋಗ್ತೀಯ. ನೀನು ಯಾವ ಸೀಮೆಯ ನಬಾಂಡ್? ನಾವೇ ಕುಲಪತಿಗಳು. ಸುಮ್ಮನೆ ಬಾಯಿಗೆ ಮಣ್ಣು ಹಾಕಿಸಿಕೊಂಡು ಹೋಗಬೇಡ. ಎಲ್ಲಿಂದ ಜಾಗ ಖಾಲಿ. ಲೇ ಪಾತ, ಇವ ಹಾಕುವ ಯಂತ್ರವನ್ನು ತಿಂದು ನಿನಗೆ ಇಟ್ಟು ಕೊಪ್ಪೆ ಬೀರಬೇಕಾದರೆ ದುಡಿದು ತಿಂದು ನನಗೆ ಎಷ್ಟಿರಬಾರದಲೇ
ಪಂಪಾಪತಿ, ನನ್ನ ನಿನ್ನ ನಡುವೆ ಇಂದಿನಿಂದ ಚದುರಂಗದ ಆಟ ಶುರುವಾಯಿತು. ಆಟ ಮುಂದುವರಿಸಬೇಕೆನ್ನುವ ಆಸೆ ನಿನಗಿದ್ದರೆ ನಾನು ರೆಡಿ. ನೋಡೋಣ ಅಣ್ಣ ಸೇಟ್ ಅಥವಾ ಅಣ್ಣ ಬಾಂಡ್ ಅಂತ. ಸೋಲಿಲ್ಲದ ಸರ್ದಾರ ನಾನು. ಕ್ರಾಂತಿವೀರ, ನೀನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ಹೆಣ ಉರುಳಿಸಿ ನಿನ್ನ ಹೆಣದ ಮೇಲೆ ನನ್ನ ಕಾಮದ ಆಟ ಆಡಬೇಕಾಗುತ್ತದೆ. ಎಚ್ಚರ. ಕೆಲ ಉಳಿಸಲು ನಾ ಏನು ಕೋಳಿ ಮರ್ಯಾದಲೆ ನಿನ್ನನ್ನು ತಲೆ ಉಳಿಸಲು ಸಿದ್ಧಳಾಗಿ ಬಂದಿದ್ದೇನೆ. ಕ್ರಾಂತಿವೀರ ಅಂತ ಏಕೆ ಬಡಬಡಿಸುತ್ತೀಯಾ? ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಟ ಮಾಡಿದ ಮಹಾತ್ಮ ಗಾಂಧಿಯನ್ನೇ ಉಂಡಿಟ್ಟ ಕೊಂದ ದೇಶ ನಮ್ಮದು. ಅಷ್ಟೇ ಏಕೆ ಕಿತ್ತೂರಿನ ಕ್ರಾಂತಿ ಎಬ್ಬಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ನೇಳಿಗೆ ಹಾಕಿದ್ದು ಈ ನಮ್ಮ ಸಮಾಜವೇ. ಇನ್ನು ನೀ ಯಾವ ಲೆಕ್ಕಲೇ? ಲೇ ಪಂಪಾಪತಿ, ಅಂದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನಿಗೇರುವ ಮುನ್ನ ಸಾಯುವ ಮುನ್ನ ಒಂದು ಮಾತು ಹೇಳಿ ಏನಿಗೇರಿದ. ಲೇ ಪರದೇಶಿನ ಮಕ್ಕಳೇ, ನಾನೊಬ್ಬ ಸತ್ತರೇನಂತೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾರೆ. ದೇಶಕ್ಕೆ ದ್ರೋಹ ಮಾಡುವ ನಾಯಿಗಳನ್ನು ಮಟ್ಟ ಹಾಕಲಂತ ಆ ವೀರ ಹೇಳಿದ ಮಾತಿನಂತೆ ನಿಮ್ಮನ್ನು ಮಟ್ಟ ಹಾಕಲು ಬಂದಿದ್ದೇನೆ. ವೀರರಾಗಿ ಅಣ್ಣ ಸೇಠ್, ಇವರನ್ನು ಈಗ ವಿಚಾರಿಸುವುದು ಬೇಡ. ಈ ಬಟ್ಟಿ ನನ್ನ ಮಗ. ಈಗ ನಡೆಯಿರಿ, ಹೋಗೋಣ. ಆಯ್ತು, ನಡೆ ಹೋಗೋಣ. ಯಾರಪ್ಪ ನೀನು? ದೇವರಂತೆ ಬಂದು ನನ್ನ ಮಾನವನ್ನು ಕಾಪಾಡಿದೆ. ನಿನಗೆ ತುಂಬಾ ಧನ್ಯವಾದ. ನಾನು ಬೇರೆ ಯಾರು ಅಲ್ಲ, ಇಂಥ ದ್ರೋಹಿಗಳನ್ನು ಮಟ್ಟ ಹಾಕಲು ಬಂದ ನಿನ್ನ ತಮ್ಮ ಸೂರ್ಯನ ಕಾಲನು ಸೂರ್ಯ. ಹಾಗಾದ್ರೆ ನೀನು ಕೊಲೆ ಮಾಡಿ ಅರೆಸ್ಟಾಗಿ ಜೈಲಿಗೆ ಹೋಯಿತು. ಅಕ್ಕ, ಜಾನಕಿಯನ್ನು ಕೊಲೆ ಮಾಡಿದ ಇದೇ ಪಾಪಿಗಳಕ್ಕ. ಇವರ ಸಂಹಾರಕ್ಕಾಗಿ ಈ ಏಷ ಹಾಕಿಕೊಂಡು ಬಂದಿದ್ದೇನಕ್ಕ, ಈ ಏಷ ಹಾಕಿಕೊಂಡು ಬಂದಿದ್ದೇನೆ ಅಕ್ಕ. ಏನಕ್ಕ ನಿನ್ನ ಸ್ಥಿತಿ ಏನಾಯಿತು? ಮಾಮ, ನನ್ನ ತಂದೆ ಕುಡತದ ಅಮಲಿನಲ್ಲಿ ನನ್ನನ್ನು ನನ್ನ ತಾಯಿಯನ್ನು ಈ ಜೂಜಿನಲ್ಲಿ ಸೋತು ಈ ಕಟುಕರ ಪಾಲು ಮಾಡಿದ ಮಾಮ, ಕಟುಕರ ಪಾಲು ಮಾಡಿದ. ಅಕ್ಕ, ಈ ಮಗು ಹೇಳುವ ಮಾತು ನಿಜವೇನಕ್ಕ? ನಿಜ ಹೇಳಕ್ಕ. ಹೌದು ತಮ್ಮ. ಮಾಮ, ನನಗೆ ಹೊಟ್ಟೆ ತುಂಬಾ ಹಸದಿದೆ. ಊಟಕ್ಕೆ ಏನಾದರೂ ಇದ್ದರೆ ಕೊಡು ಮಾಮ. ಕಂದ, ನಿನ್ನ ಮಾವ ಸೂರ್ಯ ಇರುವುದು ನಿನಗೋಸ್ಕರವನಲ್ಲ ಕಂದ. ಬಾ ಅಕ್ಕ. ಅಣ್ಣ, ಹಸಿ